ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ನಾಪತ್ತೆಯಾದವರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಸಾವಿಗೂ ಮುನ್ನ ಮಕ್ಕಳು ಕುಣಿದು ಕುಪ್ಪಳಿಸಿದ್ದ ವಿಡಿಯೋ ಟಿವಿ9ಗೆ ಲಭ್ಯ. ಮಳೆಯಿಂದ ಮನೆಯ ತಡೆಗೋಡೆ ಕುಸಿದು ಬಾಲಕ ಸಾವು. ಇದೆಲ್ಲವನ್ನು ನೋಡೋಣ ನೋವಿನೂರು ಶಿರೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಶಿರೂರಿನಲ್ಲಿ ನಾಪತ್ತೆಯಾದವರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ತಮಿಳುನಾಡು ಮೂಲದ ಲಾರಿ ಡ್ರೈವರ್ ಶರವಣ ಕಣ್ಮರೆಯಾಗಿದ್ದಾರೆ. ಶರವಣ ನಾಪತ್ತೆಯಾದ ಬಗ್ಗೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಸೆಂಥಿಲ್ ಎಂಬುವರು ದೂರು ನೀಡಿದ್ದಾರೆ. ಇಷ್ಟು ದಿನ ಮೊಬೈಲ್ ಸ್ವಿಚ್ ಆಫ್ ಅಂತ ಕುಟುಂಬ ಸುಮ್ಮನಿತ್ತು. ಆದ್ರೀಗ ಲಾರಿ ಚಾಲಕರಿಂದ ಮಾಹಿತಿ ಪಡೆದು ಕುಟುಂಬಸ್ಥರು ಆಗಮಿಸಿದ್ದಾರೆ. लास्ट कॉल इसका 7:36 की आया था का 7:36 लास्ट कॉल उसके बाद इसका कॉल स्विच ऑफ हुआ हो गया. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಲ್ಲಿ ಗುಡ್ಡ ಕುಸಿದ ಜಾಗದಲ್ಲಿ 10 ದಿನದಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇದೀಗ ಹೋಟೆಲ್ನ ಹಳೆಯ ದೃಶ್ಯ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮೃತ ಮಕ್ಕಳಾದ ರೋಷನ್, ಅವಂತಿಕಾ ಓಡಾಟದ ದೃಶ್ಯ ದಾಖಲಾಗಿದೆ. ಹೋಟೆಲ್ ಬಾಗಿಲಿಗೆ ಪುನೀತ್ ರಾಜ್‌ಕುಮಾರ್ ಫೋಟೋ ಕೂಡ ಹಾಕಲಾಗಿತ್ತು. ಕೇರಳದ ಪ್ರವಾಸಿಗನೊಬ್ಬನ ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಗುಡ್ಡ ಕುಸಿತ ಜಾಗದಲ್ಲಿ ನೌಕಾಪಡೆ ಕಾರ್ಯಾಚರಣೆ ನಡೆಸುತ್ತಿದೆ. ಇಂಡಿಯನ್ ನೇವಿ ಕಾರ್ಯಾಚರಣೆಯಲ್ಲಿ ಹೆದ್ದಾರಿಯಿಂದ 30 ಅಡಿ ಅಂತರದಲ್ಲಿ ಟ್ರಕ್ ಚಕ್ರದ ಮಾದರಿ ಪತ್ತೆಯಾಗಿದೆ. ಫೋಟೋ ಆಧರಿಸಿ ಡ್ರೋನ್, ಮುಳುಗು ತಜ್ಞರು ಶೋಧ ನಡೆಸುತ್ತಿದ್ದಾರೆ. ಅಲ್ಲದೆ ಹೆಲಿಕಾಪ್ಟರ್ ಮೂಲಕವೂ ಆಪರೇಷನ್ ನಡೆಸಲಾಗುತ್ತಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾಗಿರೋ ಕೇರಳದ ಚಾಲಕನಿಗಾಗಿ ಶೋಧ ನಡೆಸಲಾಗುತ್ತಿದೆ. ಚಾಲಕ ಅರ್ಜುನ್ ಕೊನೆ ಕ್ಷಣದ ವಿಡಿಯೋ ವೈರಲ್ ಆಗಿದೆ. ತನ್ನ ಗೆಳೆಯರೊಂದಿಗೆ ಅಡುಗೆ ಮಾಡುತ್ತಿರುವ ವಿಡಿಯೋ ಸೆರೆಯಾಗಿದೆ. ಲಾರಿ ಎದುರು ಅರ್ಜುನ್ ಸ್ನೇಹಿತರು ಅಡುಗೆ ಮಾಡುತ್ತಿದ್ದ ವಿಡಿಯೋ ಇದಾಗಿದೆ. ಕಳೆದ 10 ದಿನಗಳಿಂದ ನಾಪತ್ತೆಯಾಗಿರೋ ಅರ್ಜುನ್ಗಾಗಿ ಶೋಧ ನಡೆಸಲಾಗುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಬಿರುಗಾಳಿ ಸಹಿತ ಮಳೆಯಿಂದ ಅವಾಂತರ ಸೃಷ್ಟಿಯಾಗ್ತಿದೆ. ಶೃಂಗೇರಿ, ಎನ್ಆರ್ಪುರ, ಶೃಂಗೇರಿ, ಕಳಸ, ಮೂಡಿಗೆರೆ ಭಾಗದಲ್ಲಿ ಭಾರೀ ಬಿರುಗಾಳಿ ಮಳೆಗೆ ಜನ ಕಂಗೆಟ್ಟಿದ್ದಾರೆ. ಇನ್ನೊಂದು ಕಡೆ ಮಳೆಯಿಂದ ಬಸ್ ನಿಲ್ದಾಣ ಕೆಸರು ಗದ್ದೆಯಂತಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಪ್ರಯಾಣಿಕರು ಪರದಾಡಿದ್ರು. ಕೊಡಗಿನಲ್ಲಿ ಭಾರೀ ಮಳೆಗೆ ಅಂತಾರಾಜ್ಯ ರಸ್ತೆ ಕುಸಿತವಾಗಿದೆ. ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಸಮೀಪ ರಸ್ತೆ ಕುಸಿದು ಅವಾಂತರವಾಗಿದೆ. ಕೊಡಗು ಕೇರಳ ಸಂಪರ್ಕ ಕಡಿತವಾಗಿದೆ. ಬ್ಯಾರಿಕೇಡ್ ಹಾಕಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಂಪೂರ್ಣ ರಸ್ತೆಯೇ ಕುಸಿಯುವ ಆತಂಕ ಎದುರಾಗಿದೆ. ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಲಿಂಗನಮಕ್ಕಿ ಜಲಾಶಯಕ್ಕೆ ಅಪಾರ ನೀರು ಹರಿದು ಬರ್ತಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಗೆ ಇನ್ನು ಕೇವಲ 16 ಅಡಿಯಷ್ಟೇ ಬಾಕಿ ಇದೆ. ಜಲಾಶಯ ಶೀಘ್ರದಲ್ಲೇ ಗರಿಷ್ಠ ಮಟ್ಟ ತಲುಪುವ ಸಾಧ್ಯತೆ ಇದೆ. ಜಲಾಶಯದ ಕೆಳದಂಡೆ ನದಿ ಪಾತ್ರದ ಜನತೆಗೆ ಆತಂಕ ಶುರುವಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಸುರಿಯುತ್ತಿದ್ದು ಜೋಗ್ ಫಾಲ್ಸ್ ಧುಮ್ಮಿಕ್ಕಿ ಹರಿಯುತ್ತಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವ ಜೋಗ್ ಫಾಲ್ಸ್ ನೋಡಿ ಪ್ರವಾಸಿಗರು ಎಂಜಾಯ್ ಮಾಡುತ್ತಿದ್ದಾರೆ. ಜೋಗ್ ಫಾಲ್ಸ್ನಲ್ಲಿ ಇಬ್ಬನಿ ಆವರಿಸುತ್ತಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಪಂಚಗಂಗಾ ನದಿ ಆರ್ಭಟಕ್ಕೆ 81 ಸೇತುವೆಗಳೇ ಮುಳುಗಡೆ. ರಕ್ಕಸ ಮಳೆಗೆ ಗುರುಗ್ರಾಮದ ನೀರಲ್ಲಿ ತೇಲಿದ ವಾಹನಗಳು. ಇದೆಲ್ಲವನ್ನು ನೋಡೋಣ ಸಂಕಷ್ಟದ ಪ್ರವಾಹ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯಲ್ಲಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. 10 ಗೇಟ್ಗಳಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು 51 ಟಿಎಂಸಿ ಸಾಮರ್ಥ್ಯವಿರುವ ಹಿಡಕಲ್ ಡ್ಯಾಂ ಬೋರ್ಗರೆಯುತ್ತಿದೆ. ಜಲಾಶಯಕ್ಕೆ 30,000 ಕ್ಯೂಸೆಕ್ ನೀರು ಒಳಹರಿವಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಯಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಮಹಾರಾಷ್ಟ್ರ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ದೂದ್ಗಂಗಾ ನದಿಯಿಂದಾಗಿ ಬೆಳಗಾವಿ ಜಿಲ್ಲೆಯ ಯಕ್ಸಂಬ, ದಾನವಾಡ ನಡುವಿನ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಕರ್ನಾಟಕದಿಂದ ನರಸಿಂಹವಾಡಿ, ಜಯಸಿಂಗಪುರ, ಮೇರುಜ್ಗೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಬಂದ್. ಮುಡಾ ಹಗರಣ
ಹಗರಣದ ಬಗ್ಗೆ ಕಲಾಪದಲ್ಲಿ ಚರ್ಚೆಗೆ ಅವಕಾಶ ನೀಡದೇ ಇದ್ದದ್ದಕ್ಕೆ ಸಿಡಿದೆದ್ದ ಬಿಜೆಪಿಯಿಂದ ಪಾದಯಾತ್ರೆಗೆ ನಿರ್ಧಾರ. ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವುದಕ್ಕೆ ಕಾಂಗ್ರೆಸ್ ಕೂಡ ಸಜ್ಜು. ಬಿಜೆಪಿ ಹಗರಣ ತೆರೆದಿಟ್ಟಿದ್ದಕ್ಕೆ ಧರಣಿ ಮಾಡುತ್ತಿದ್ದಾರೆಂದು ಡಿಕೆ ಕಿಡಿ. ಇದೆಲ್ಲವನ್ನು ನೋಡೋಣ ಪಾದಯಾತ್ರೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮದ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಸದನದಲ್ಲಿ ಮುಡಾ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡದ್ದಕ್ಕೆ ಕೆರಳಿದ್ದ ಬಿಜೆಪಿ ನಿನ್ನೆಯಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸಿತು. ಇದರ ಬೆನ್ನಲ್ಲೇ ಈಗ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆ ನಡೆಸಲು ಮುಂದಾಗಿದೆ. ಭಾನುವಾರ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗೋ ಸಾಧ್ಯತೆ ಇದೆಯಂತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಆರೋಪ ಕೇಸನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರೋ ಬಿಜೆಪಿ ಶಾಸಕರು ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಹೀಗಾಗಿ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕರ ಸಭೆ ನಡೆಸಿದ್ರು. ಸೋಮವಾರ ಅಥವಾ ಬುಧವಾರ ಪಾದಯಾತ್ರೆ ಬಗ್ಗೆ ಪ್ರಾಥಮಿಕ ಚರ್ಚೆ ನಡೆಯಲಿದ್ದು ದಿನಕ್ಕೆ 20 ಕಿಲೋಮೀಟರ್ನಂತೆ 7 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದೆ. ಬೆಂಗಳೂರಿನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭವಾಗಲಿದೆ. ನಂತರ ಪಾದಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಸೂಚನೆ ನೀಡಲಾಗಿದೆ. ಮೈಸೂರಿಗೆ ತೆರಳುವ ಪಾದಯಾತ್ರೆಯ ಬಗ್ಗೆ ಜುಲೈ 28ರಂದು ಸಭೆ ನಡೆಸಲಿದ್ದು ಸಭೆಯಲ್ಲಿ ಪಾದಯಾತ್ರೆ ದಿನಾಂಕ, ರೂಪುರೇಷೆ ಬಗ್ಗೆ ಚರ್ಚಿಸುತ್ತೇವೆ ಅಂತ ಸಿಟಿ ರವಿ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಅಗತ್ಯ ಬಿದ್ರೆ ರಾಜಭವನಕ್ಕೂ ನಾವು ಭೇಟಿ ನೀಡ್ತೀವಿ ಅಂದ್ರು. ಸಿಎಂ ಸಿದ್ದರಾಮಯ್ಯ ಮಿಸ್ಟರ್ ಕ್ಲೀನ್ ಅಂತ ಕ್ಲೀನ್ ಚಿಟ್ ತಾವೇ ಕೊಟ್ಕೊಂಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರಿಗೆ ಕೊಟ್ಟಿರುವುದರಿಂದ ವಿರುದ್ಧ ವರದಿ ಹೇಗೆ ಕೊಡ್ತಾರೆ ಅಂತ ಕೇಳಿದ್ರು. ನೋಡಿ, ಮೂಡಾ ವಿಷಯದಲ್ಲಿ ನಾನು ಅಧ್ಯಯನ ಮಾಡಿರೋ ಪ್ರಕಾರ ನಾವು ಆರೋಪನ 3 ವಿಷಯದಲ್ಲಿ ಅವ್ರ ಮೇಲೆ ಮಾಡ್ಬೋದು. ಒಂದು ಸ್ವಜನ ಪಕ್ಷಪಾತ, ಎರಡನೇದು ಅಧಿಕಾರ ದುರುಪಯೋಗ, ಮೂರನೇದು ಭ್ರಷ್ಟಾಚಾರ. 3 ಕೂಡ ಮೂಡಾ ಹಗರಣದಲ್ಲಿ ನಡೆದಿದೆ. ಬೋಗಸ್ ಮಾಡಿ ಮುಡಾ ಸೈಟ್ ಹಂಚಿಕೆ ಮಾಡಿಸಿಕೊಂಡಿದ್ದಾರೆ. ಅದಕ್ಕಾಗಿಯೇ ಪಾದಯಾತ್ರೆ ಮಾಡಲು ತೀರ್ಮಾನ ಮಾಡಿದ್ದೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ದೇವೆ. ಪಾದಯಾತ್ರೆಯ ರೂಪುರೇಷೆ ಬಗ್ಗೆ ಸಲಹೆಗಳನ್ನ ಕೇಳಿದ್ದೇವೆ ಅಂತ ಹೇಳಿದ್ರು. ಉಭಯ ಸದನದಲ್ಲಿ ಮುಡಾ ಚರ್ಚೆಗೆ ಅವಕಾಶ ಕೊಡದಿರುವುದು ತಿಳಿದಿದೆ. ಇಲ್ಲಿ 2 ವಿಚಾರ ಇದೆ. ಸಿಎಂ ಕುಟುಂಬಕ್ಕೆ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ. ಇನ್ನೊಂದು, ಬೇರೆಯವರಿಗೆ ಬೇಕಾಬಿಟ್ಟಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಜವಾಬ್ದಾರಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ರು. ಬಿಜೆಪಿ ಶಾಸಕರ ಜೊತೆ ನಡೆಸಿದ ಸಭೆಯಲ್ಲಿ ಮಾತನಾಡಿದವರು, ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದ್ರು. ಮುಡಾ ಹಗರಣದ ವಿರುದ್ಧ ಕೆರಳಿ ಕೆಂಡವಾಗಿರೋ ಕಮಲ ನಾಯಕರು ಪಾದಯಾತ್ರೆ ಮಾಡ್ತಿದ್ದಾರೆ. ಆದರೆ ಮುಡಾ ಅಕ್ರಮದಲ್ಲಿ ಬಿಜೆಪಿಯವರ ಪಾತ್ರವೂ ಇದೆ. ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿಯವರ ಪಾದಯಾತ್ರೆ ನಾಟಕ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದವರು, ಪಾದಯಾತ್ರೆ ನಾಟಕ ಎಂದು ಕೇಂದ್ರಕ್ಕೆ ನಾನು ಪತ್ರ ಬರೆಯುತ್ತೇನೆ ಎಂದರು. ಈ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ನಾವು ಬಿಡುವುದಿಲ್ಲ. ಈ ಹೋರಾಟ ಕೇವಲ ಪಾದಯಾತ್ರೆ, ಅದು ನಾಟಕೀಯ ಪಾದಯಾತ್ರೆ ಬೇಕಾಗಿಲ್ಲ. ಎಲ್ಲೋ ಭಯದಿಂದ ಅವನು ಡಿ ಕೆ ಶಿವಕುಮಾರ್ ಖುಷಿಪಡಿಸಲಿಕ್ಕೆ, ಸಿದ್ದರಾಮಯ್ಯ ಖುಷಿಪಡಿಸಲಿಕ್ಕೆ ನೀವೆಲ್ಲ ಈ ಆಟ ಆಡಿದ್ರೆ ರಾಜ್ಯದ ಜನ ಹುಚ್ಚರಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಿಮ್ಮದು ಎಲ್ಲ ತೆಗಿತೀವಿ ಅಂತಾರೆ, ಬಿ ಜೆ ಪಿಯವ್ರು ಹೇಳ್ತಾರೆ ಇದನ್ನು ನಾವು ನಿಮ್ಮದು ತೆಗಿತಾನಂತಾರೆ. ಇವರಿಬ್ಬರು ತೆಗೆಯೋರ್ದು ಬ್ಲ್ಯಾಕ್ ಮೇಲರ್ಸ್ಗಳನ್ನ ಇವ್ರದ್ದೆಲ್ಲ ಬಣ್ಣ ಬಯಲು ಹಾಕಬೇಕಾದ್ರೆ ತನಿಖೆ ಇವತ್ತು CBI ಕೊಡಬೇಕಾಗಿದೆ. ಬಿಜೆಪಿಯವರು ನಡೆಸಲು ಮುಂದಾಗಿರೋ ಪಾದಯಾತ್ರೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ವಿಧಾನಸೌಧದ ಬಳಿ ಮಾತನಾಡಿದವರು, ನಾವು ಬಿಜೆಪಿ ಕಾಲದಲ್ಲಿನ ಹಗರಣ ಬಿಚ್ಚಿಟ್ಟಿದ್ದೇವೆ. ಅವರ ಹಗರಣಗಳನ್ನ ಮುಚ್ಚಲು ಧರಣಿಗೆ ಕುಳಿತಿದ್ದಾರೆ ಅಂತ ಕಿಡಿಕಾರಿದ್ರು. ಬಿಜೆಪಿ ಹಗರಣಗಳ ತನಿಖೆಗೆ ಆದೇಶಿಸಿದ್ದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ, ನಾವು ಅವರ ಹಗರಣಗಳನ್ನ ಒಂದೊಂದೇ ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತೀವಿ ಎಂದ್ರು. ಬಟ್ ಈಗ ಎಲ್ಲ ಇಲ್ಲ, ಈಗ ನೆಕ್ಸ್ಟ್ ಬಿಡ್ತೀವಿ. ಅವ್ರದ್ದು ಶುರು ಮಾಡಲಿ, ಅವ್ರು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಬಿಡ್ತೀವಿ. ಎಲ್ಲಿ ಗಂಟ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ, ಅದಕ್ಕೆ ಮಾಡಕ್ಕೆ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತೀವಿ.
ಮುಡಾ ಕೇಸ್ ಸಂಬಂಧ ಮೈಸೂರಿಗೆ ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ವಾತಾವರಣ ತುಂಬಾ ಚೆನ್ನಾಗಿದೆ, ನಡೆದುಕೊಂಡು ಹೋಗ್ಲಿ ಅಂತ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನವರು ದಾಖಲೆ ಕೊಟ್ಟು ಮಾತನಾಡಲಿ, ಏನೇನು ದಾಖಲೆಗಳಿವೆ ಕೊಡ್ಲಿ, ಬೇಡ ಎಂದು ಹೇಳಿದ್ದು ಯಾರು ಅಂತ ಗುಡುಗಿದ್ರು. ಬಹಳ ಸಂತೋಷ, ಹೋಗ್ಲಿ. ಆದರೆ ಪಬ್ಲಿಕ್ಕಿಗೆ ದಾಖಲೆಗಳನ್ನು ಕೊಟ್ಟು ಮಾತನಾಡಿದ್ರೆ ಬೆಟರು. ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ, ಹೋಗಲಿ, ತೊಂದರೆ ಇಲ್ಲ. ಆದರೆ ಯಾವ ದಾಖಲೆ ಇರಲಾರ್ದೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ಬಿಜೆಪಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಿದ್ರೆ ಇದಕ್ಕೆ ತಿರುಗೇಟು ಕೊಡಲು ಕಾಂಗ್ರೆಸ್ ಮುಂದಾಗಿದೆ. ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲು ಕಾಂಗ್ರೆಸ್ ಸಿದ್ಧತೆ ನಡೆಸಿದೆ. ಬಿಜೆಪಿ ಕಾಲದ ಹಗರಣಗಳನ್ನ ಮುಂದಿಟ್ಕೊಂಡು ಪಾದಯಾತ್ರೆ ನಡೆಸಲು ಮುಂದಾಗಿದ್ದು, ಮೈಸೂರು ಜಿಲ್ಲಾ ಕಾಂಗ್ರೆಸ್ ನಾಯಕರಿಂದ ಪಾದಯಾತ್ರೆಗೆ ಪ್ಲಾನ್ ಮಾಡಲಾಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಡಜನ್ ಸಾಕ್ಷಿಗಳೇ ಕಂಟಕವಾಗಿವೆ. 13 ವರ್ಷಗಳ ಹಿಂದೆ ಜೈಲಿನಿಂದ ಹೊರಬಂದಿದ್ದ ದಾಸ ಕೊನೆಗೂ ಬುದ್ಧಿ ಕಲೀಲೇ ಇಲ್ವಾ? ಇದೆಲ್ಲವನ್ನು ನೋಡೋಣ ಬದಲಾಗದ ದಾಸ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ನೆರವಿಗೆ ಈಗ ಯಾರೂ ಬರ್ತಿಲ್ಲ. ಅತ್ತ ಜೈಲಲ್ಲಿ ಕಾಟೇರ ಒಬ್ಬಂಟಿಯಾಗಿದ್ರೆ, ಇತ್ತ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತುಗುದೀಪ್ ಕೂಡ ಯಾರ ಸಹಾಯವಿಲ್ಲದೆ ಕಂಗಾಲಾಗಿದ್ದಾರೆ. ಹೀಗಾಗಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಭೇಟಿಯಾಗಿದ್ದ ದಾಸನ ಪತ್ನಿ ವಿಜಯಲಕ್ಷ್ಮಿ ಪತಿಯ ಸ್ಥಿತಿಯನ್ನ ವಿವರಿಸಿ ಕಣ್ಣೀರಿಟ್ಟಿದ್ದಾರಂತೆ. ಈ ಬಗ್ಗೆ ಮುಂದೆ ಸಿಎಂ ಸಿದ್ದರಾಮಯ್ಯಗೂ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ದರ್ಶನ್ ಕೇಸ್ ಕಾನೂನಿನ ಚೌಕಟ್ಟಿನಲ್ಲಿದೆ, ಹೀಗಾಗಿ ನಾವು ಏನು ಮಾತನಾಡೋದಕ್ಕೆ ಆಗಲ್ಲ ಅಂತ ಗಿರಿಜಾ ಲೋಕೇಶ್ ಹೇಳಿದ್ದಾರೆ. ತಪ್ಪು ಮಾಡಿದ್ದಾನೋ ಇಲ್ವೋ ಗೊತ್ತಿಲ್ಲ. ನಾನು ಕಂಡಂತೆ ಆ ಮಗು ದರ್ಶನ್ ಆ ಥರ ಅಲ್ಲ. ಮುಗ್ಧ ಸ್ವಭಾವ, ತಂದೆಗೆ ಹೆದರಿಕೊಳ್ತಿದ್ದ. ಆದಷ್ಟು ಬೇಗ ಈ ಕಷ್ಟದಿಂದ ಹೊರಬರ್ಲಿ ಅಂತ ಹೇಳಿದ್ರು. ಹದಿಮೂರು ವರ್ಷಗಳ ಹಿಂದೆ ಪತ್ನಿ ಮೇಲಿನ ಹಲ್ಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಜೈಲಿನಿಂದ ಹೊರಬಂದ್ರೂ ನಡತೆ ಬದಲಾಗಿಲ್ಲ ಅಂತ ಆಗಿನ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿ ಸತೀಶ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಜೈಲು ಸೇರಿ ಬಿಡುಗಡೆಯಾಗಿ ಪಶ್ಚಾತ್ತಾಪದ ಬಳಿಕವೂ ದರ್ಶನ್ ಬದಲಾಗಿಲ್ಲ ಅಂತ ಹೇಳಿದ್ದಾರೆ. ಹದಿಮೂರು ವರ್ಷಗಳ ಹಿಂದೆ ಜೈಲಿನಿಂದ ಬಿಡುಗಡೆಯಾಗಿದ್ದ ನಟ ದರ್ಶನ್ ಹೋಗಿ ಬರ್ತೀನಿ ಸತೀಶಣ್ಣ ಅಂತ ಆಗಿನ ಜೈಲಾಧಿಕಾರಿಗೆ ಹೇಳಿದ್ರಂತೆ. ಆದರೆ ಸೆರೆವಾಸದ ವೇಳೆ ಪಶ್ಚಾತ್ತಾಪದ ಬಗ್ಗೆ ಮಾತನಾಡಿದ ದರ್ಶನ್, ಹೆಂಡತಿ ಬಳಿ ಕ್ಷಮೆ ಕೇಳ್ತೀನಿ, ಮತ್ತೊಮ್ಮೆ ಹೀಗೆ ಮಾಡಲ್ಲ, ಇನ್ಮುಂದೆ ತಪ್ಪು ಮಾಡಲ್ಲವೆಂದು ಪಶ್ಚಾತ್ತಾಪದ ಮಾತಾಡಿದ್ರು ಅಂತ ದರ್ಶನ್ ಅಂದು ಆಡಿದ ಮಾತನ್ನ ಸತೀಶ್ ನೆನಪಿಸಿಕೊಂಡಿದ್ದಾರೆ. ಆ ಟೈಮಲ್ಲಿ ಅವರ ಹೆಂಡತಿ ಮಕ್ಕಳು ಬರೋ ತನಕ ಸ್ವಲ್ಪ ಡಲ್ ಆಗಿದ್ರು. ಆಗಿದ್ದಾಯ್ತು, ಇನ್ಮೇಲೆ ಚೆನ್ನಾಗಿರೋಣ, ಇವೆಲ್ಲ ಮರ್ತ್ಬಿಡಿ, ಮಗುಗೋಸ್ಕರ ನಾವೆಲ್ಲ ಜೊತೆಲಿರೋಣ ಅಂದ್ಬಿಟ್ರು ಅಂತ ಹೇಳಿದ್ರು. ಅವಾಗ ದರ್ಶನ್ನು ಐ ಆಮ್ ವೆರಿ ಸಾರಿ, ಈ ಥರ ಆಗಬಾರ್ದಿತ್ತು, ನನ್ನಿಂದ ನಿಮಗೂ ಬೇಜಾರಾಯಿತು ಅಂತ, ಇನ್ನು ಮುಂದೆ ಈ ಥರ ಆಗದೆ ಇದ್ದಂಗೆ ನಾವಿಬ್ಬರು ಚೆನ್ನಾಗಿ ಬದುಕೋಣ ಆಯಿತು ಅಂದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾವಿರಾರು ಆರೋಪಿಗಳಿದ್ದಾರೆ. ಈಗ ದರ್ಶನ್ಗೆ ಮನೆಯೂಟ ಕೊಟ್ರೆ ಎಲ್ಲ ಖೈದಿಗಳಿಗೂ ಕೊಡಬೇಕು. ಸಮಾಜದ ಕಟ್ಟುಪಾಡು ಮೀರಿದ ಎಲ್ಲರೂ ಜೈಲಿನಲ್ಲಿ ಒಂದೇ. ಜೈಲಿನಲ್ಲಿ ಯಾವುದೇ ರೀತಿ ವಿಐಪಿ ಟ್ರೀಟ್ಮೆಂಟ್ ಸಿಗಲ್ಲ. ನೋವು ನೋವೇ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಅಂತ ಸತೀಶ್ ಆಗ್ರಹಿಸಿದ್ರು. ಮಾಡಿದಾರೋ ಇಲ್ಲ ಜೊತೆಯವ್ರು ಮಾಡಿದಾರೋ ಇನ್ವಾಲ್ವ್ ಆಗಿದ್ದಾರೋ ಏನೇ ಆಗಲಿ, ಆ ಥರ ಏನಾದರೂ ಒಂದು ವೇಳೆ ಇವರು ಸೇರಿದ್ದೇ ಆಗಿದ್ರೆ ಅದು ತಪ್ಪು. ಸೇರಿಲ್ಲ ಅಂತ ಹೇಳಿದ್ರೆ ಆದಷ್ಟು ಜಲ್ದಿ ಹೊರಗಡೆ ಬಂದು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಇಂದಿನಿಂದೆಲ್ಲ ಮರೆತು ಮುಂದೆ ಚೆನ್ನಾಗಿರಲಿ. ಇನ್ನು ದರ್ಶನ್ ಗ್ಯಾಂಗ್ನಲ್ಲಿ ಸಾಕ್ಷಿಗಳಿಂದಲೇ ಸಂಕಷ್ಟ ಶುರುವಾಗಿದ್ದು. ಸಾಕ್ಷಿ ನಂಬರ್ 7 ಮೃತದೇಹ ಬೀಸಾಡಿದ ಬಳಿಕ ಆರೋಪಿಗಳಾದ ಕಾರ್ತಿಕ್, ನಿಖಿಲ್ ಆಟೋದಲ್ಲಿ ನಾಯಂಡಹಳ್ಳಿವರೆಗೂ ಬಂದಿದ್ದಾರೆ. ಹೀಗಾಗಿ ಆರೋಪಿಗಳನ್ನ ಡ್ರಾಪ್ ಮಾಡಿದ್ದ ಆಟೋ ಚಾಲಕನ ಹೇಳಿಕೆ ಸಂಗ್ರಹಿಸಲಾಗಿದೆ. ಸಾಕ್ಷಿ ನಂಬರ್ 8 ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಕಿರಣ್ ಎಂಬಾತನ ಹೇಳಿಕೆ. ಸಾಕ್ಷಿ ನಂಬರ್ 9
ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಪ್ರವೀಣ್ ಎಂಬಾತನ ಹೇಳಿಕೆ. ಸಾಕ್ಷಿ ನಂಬರ್ 10 ಆರೋಪಿಗಳ ಸಂಪರ್ಕದಲ್ಲಿದ್ದ ಮುತ್ತಿರಾಜ್ ಹೇಳಿಕೆ. ಸಾಕ್ಷಿ ನಂಬರ್ 11 ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಆಟೋದಲ್ಲಿ ಕಿಡ್ನಾಪ್ ಮಾಡಿದ್ದಾಗ ಆಟೋ ಚಾಲಕನ ಹೇಳಿಕೆ. ಸಾಕ್ಷಿ ನಂಬರ್ 12 ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ಜೊತೆ ರಾಜಿ ಸಂಧಾನ ಅಸಾಧ್ಯದ ಮಾತು ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ನಮ್ಮ ಭೇಟಿಗೆ ದರ್ಶನ್ ಬರಲಿ ಎಂಬ ಅರ್ಥದಲ್ಲಿ ಹೇಳಿಲ್ಲ. ಹೆತ್ತ ಮಗನನ್ನ ಕಳೆದುಕೊಂಡು ತುಂಬಾ ಸಂಕಟವಾಗಿದೆ. ವಿಶಾಲ ಭಾವನೆಯಿಂದ ಯಾರು ಬಂದ್ರೂ ಬರಲಿ ಎನ್ನುತ್ತೇವೆ. ಆದರೆ ಕಾನೂನು ಹೋರಾಟ ನಿರಂತರವಾಗಿ ಮಾಡುತ್ತೇವೆ ಅಂತ ಹೇಳಿದ್ರು. ಅವ್ರ ಜೊತೆ ಯಾವುದೇ ರೀತಿಯಾಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಕಾನೂನು ಹೋರಾಟ ನಡೀತಿದೆ, ಕಾನೂನು ಪ್ರಕಾರ ನಡೀತಿದೆ. ಕೋರ್ಟ್ ಇದೆ, ನ್ಯಾಯ ಇದೆ, ಪೊಲೀಸರು ಇದ್ದಾರೆ, ಸರ್ಕಾರ ಇದೆ. ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯಯುತವಾಗಿ ದೊರಕಿಸ್ಕೊಟ್ಟಿದೆ, ಮುಂದೆನೂ ದೊರಕಿಸ್ಕೊಡ್ತಿದೆ. ಮನೆಯೂಟಕ್ಕೆ ಮನವಿ ಮಾಡಿದ್ದ ದರ್ಶನ್ಗೆ ಇನ್ನು ಜೈಲೂಟವೇ ಫಿಕ್ಸ್ ಆಗಿದೆ. ಕಂಬಿ ಹಿಂದಿರೋ ಕಾಟೇರನ ನೋಡಿ ಬಂದ ಬಳಿಕ ಸಾಧು ಕೋಕಿಲ ಹೇಳಿದ್ದೇನು? ಪ್ರಿಯತಮಿಯನ್ನ ಕೊಂದು ಹೂತಿಟ್ಟಿದ್ದ ಕೊಲೆ ಆರೋಪಿ ಬಾಯ್ಬಿಟ್ಟ ಸತ್ಯ ಏನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪರಪ್ಪನಗ್ರಹಾರ ಜೈಲಿನಲ್ಲಿನ ಊಟ ಜೀರ್ಣವಾಗ್ತಿಲ್ಲ, ಅತಿಸಾರವಾಗ್ತಿದೆ. ಹೀಗಾಗಿ ಮನೆಯೂಟ ಕೊಡಲು ಅನುಮತಿ ನೀಡುವಂತೆ ನಟ ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿದ್ರು. ಆದರೆ ಅರ್ಜಿ ವಿಚಾರಣೆ ನಡೆಸಿ ಆದೇಶ ಕಾಯ್ದಿರಿಸಿದ್ದ 24ನೇ ಎಸಿಎಂಎಂ ಕೋರ್ಟ್ ಮನೆಯೂಟ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಮನೆಯೂಟ ತರಿಸಲು ಅನುಮತಿ ಕೋರಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದ್ದು ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ. ಜೈಲು ನಿಯಮಾವಳಿ 728ರಲ್ಲಿ ಮನೆಯ ಊಟ, ಬಟ್ಟೆ, ಹಾಸಿಗೆ ಪಡೆಯಲು ಅವಕಾಶವಿಲ್ಲ. ಹೀಗಾಗಿ ದರ್ಶನ್ ಕೊಲೆ ಆರೋಪಿಯಾಗಿರೋದ್ರಿಂದ ಈ ಸೌಲಭ್ಯ ಕೊಡಲಾಗುವುದಿಲ್ಲ ಅಂತ ಕೋರ್ಟ್ ಖಡಕ್ ಆಗಿ ಹೇಳಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದು, ಇಂದು ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಭೇಟಿ ನೀಡಿದ್ರು. ದರ್ಶನ್ ಭೇಟಿ ಬಳಿಕ ಮಾತನಾಡಿದ ಹಾಸ್ಯ ನಟ, ದರ್ಶನ್ ಬುಕ್ ಓದ್ಕೊಂಡು ಕೂಲ್ ಆಗಿ ಆರಾಮಾಗಿದ್ದಾರೆ. ದರ್ಶನ್ ರನ್ನ ನೋಡಿ ನಮಗೂ ನೆಮ್ಮದಿ ಸಿಕ್ತು ಅಂತ ಹೇಳಿದ್ರು. ನಮ್ಗೆ ದರ್ಶನ್ 2016ರಿಂದ ಗೊತ್ತು. ಗಂಡಾಂತರದ ಬಗ್ಗೆ ನನ್ನ ತಮ್ಮ ದರ್ಶನ್ ಅಣ್ಣನಿಗೆ ಮೊದಲೇ ಹೇಳಿದ್ದ. ಆದ್ರೂ ಯಾಕೆ ಹೀಗೆ ಆಯ್ತೋ ಗೊತ್ತಿಲ್ಲ ಅಂತ ಜೀನಿಯಸ್ ಮುತ್ತ ಸಿನಿಮಾದ ನಿರ್ಮಾಪಕಿ ಲತಾ ಜಯಪ್ರಕಾಶ್ ಹೇಳಿದ್ರು. ಬಂಡಿ ಮಹಾಕಾಳಮ್ಮ ಕುಟುಂಬದವರಾಗಿದ್ದು ದೇಗುಲದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಬಂದು ಪೂಜೆ ಮಾಡಿಸ್ತಿದ್ರು. ಆದಷ್ಟು ಬೇಗ ಅವರು ಹೊರಗೆ ಬರ್ಲಿ ಅಂತ ಹೇಳಿದ್ರು. ಗದಗ ನಗರದಲ್ಲಿ ನಡೆಯಬೇಕಿದ್ದ ಸಂಗೀತ ಪರೀಕ್ಷೆಗಳನ್ನ ರದ್ದು ಮಾಡಿ ಹುಬ್ಬಳ್ಳಿಗೆ ಶಿಫ್ಟ್ ಮಾಡಿದ್ದಕ್ಕೆ ಸ್ವಾಮೀಜಿ ನೇತೃತ್ವದಲ್ಲಿ ಅಂಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಕಲ್ಲಯ್ಯಜ್ಜನವರು ನೂರಾರು ಅಂಧ ಅನಾಥ ಮಕ್ಕಳೊಂದಿಗೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು.